ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ಸೋಲೋ ವೆಕೇಷನ್ಗೆ. ಸೊ 365 ಡೇಸ್ ಹಿಂದೆ ಸ್ಟಾರ್ಟ್ ಆಗಿದ್ದ ಈ ಜರ್ನಿನ ನಾನು ಇವತ್ತು ರೆಕಾರ್ಡ್ ಮಾಡಿ ಇವತ್ತು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಯಾ, ಇಟ್ಸ್ ರಿಯಲಿ ಸ್ಪೆಷಲ್ ಟು ಮೀ ಬಿಕಾಸ್ ಇದು ನನ್ನ ಫಸ್ಟ್ ಸೋಲೋ ವೆಕೇಷನ್. ನಾನು ಎಷ್ಟು ವೆಕೇಷನ್ಗೆ ಹೋಗಿದ್ರು ನನ್ನ ಫ್ರೆಂಡ್ಸ್ ಜೊತೆ, ತಂಗಿ ಜೊತೆ, ಅವ್ರ ಜೊತೆ ಇವ್ರ ಜೊತೆ ಹೋಗಿದ್ದೆ. ಬಟ್ ನಾನೇ ಸೋಲೋ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ದಿಸ್ ವ್ಲಾಗ್ ಮತ್ತು ಕಮ್ಮಿಂಗ್ ಇನ್ನೊಂದು 2 ವ್ಲಾಗ್ ತುಂಬ ನನ್ನ ಹಾರ್ಟಿಗೆ ಕ್ಲೋಸ್ ಆಗಿರುವಂಥ ಒಂದು ಸ್ಟೋರೀಸ್. ಸೊ ಪ್ಲೀಸ್ ಕೀಪ್ ವಾಚಿಂಗ್. ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಿಂದ. ನಾನು ಹೋಗ್ತಾ ಇರೋದು ರಿಷಿಕೇಶ್ಗೆ. ರಿಟರ್ನ್ ಟಿಕೆಟ್ ಬುಕ್ ಮಾಡ್ದೇ ಒಂದು ಅಡ್ವೆಂಚರಸ್ ಟ್ರಿಪ್ಗೆ ಹೋಗ್ತಾ ಇರೋದು ನಾನು ಇದೇ ಫಸ್ಟು. ಅದು ಸೋಲೋ ಟ್ರಿಪ್. ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ತುಂಬ ನರ್ವಸ್ನೆಸ್ ಇದೆ, ಭಯನೂ ಇದೆ. ಬಿಕಾಸ್ ನಾನು ಒಬ್ಬಳೇ ಎಲ್ಲೂ ಹೋಗಿ ಇದ್ದೇ ಇಲ್ಲ. ಕೊರೋನಾ ಸ್ಟಾರ್ಟ್ ಆದ್ಮೇಲಂತೂ ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೇಲೇ ಇದ್ದು ತುಂಬ ಕನ್ಸರ್ವೇಟಿವ್ ಆಗಿಬಿಟ್ಟಿದ್ದೆ. ಬೇರೆಯವ್ರ ಜೊತೆ ಹಿಂಗೆ ಮಿಂಗಲಾಗಬೇಕು, ಹಿಂಗೆ ಇಂಟ್ರಾಕ್ಟ್ ಮಾಡಬೇಕು ಅಥವಾ ಹಿಂಗೆ ಮಾತಾಡಬೇಕು, ಅದೆಲ್ಲ ಒಂಥರ ಸೋಷಿಯಲ್ ಸ್ಕಿಲ್ಸೇ ಮಾಡ್ಕೊಳ್ಳೋಂಗಾಗಿತ್ತು. ಸೊ ಇಟ್ ವಿಲ್ ಬಿ ರಿಯಲಿ ಡಿಫಿಕಲ್ಟ್ 15 to 20 ಡೇಸ್ ಫಾರ್ ಮೀ. ಸೊ ಏನಾಗುತ್ತೆ, ಏನೇನು ಮಾಡ್ತೀನಿ ಅಂತ. ಸೊ ಹೋದ ತಕ್ಷಣ ಹೋಟೆಲ್ಗೆ ಚೆಕ್ ಇನ್ ಆಗಿಬಿಟ್ಟು, ಹೋಟೆಲಲ್ಲ ಹಾಸ್ಟೆಲ್ಗೆ ಚೆಕ್ ಇನ್ ಆಗಿಬಿಟ್ಟು ಲಗೇಜ್ ಎಲ್ಲ ಇಟ್ಟು ಅವತ್ತಿನ ಡೇನ ನಾನು ಹಾಸ್ಟೆಲಲ್ಲೇ ಸ್ಪೆಂಡ್ ಮಾಡಿದೆ. ಬಿಕಾಸ್ ನನ್ನ ಹತ್ರ ತುಂಬ ದಿನಗಳಿತ್ತು ಆ್ಯಂಡ್ ಐ ವಾಸ್ ಆಲ್ಸೋ ವರ್ಕಿಂಗ್. ನಾನು ವರ್ಕ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನನಗೆ ರಜೆ ಹಾಕಿದ್ದೀನಿ, ಬಟ್ ನಾಟ್ ರೈಟ್ ನಾವು. ಒಂದು ಕಪಲ್ ಆಫ್ ಡೇಸ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಇನ್ ಬಿಟ್ವೀನ್ ಸ್ವಲ್ಪ ಲೀವ್ಸ್ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಅದು ನಾನಿನ್ನ ಡಿಸೈಡ್ ಮಾಡಿಲ್ಲ. ಆ್ಯಸ್ ಆಫ್ ನಾವು ನಾನು ಹೋಗ್ತಾ ಇದ್ದೀನಿ ವಿತೌಟ್ ಎನಿ ಪ್ಲ್ಯಾನ್. ಹೋಗಿ ಫ್ರೆಶಪ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ನಾನು ರಿಷಿಕೇಶಲ್ಲಿ ಏನೆಲ್ಲ ಫೇಮಸ್ ಇದೆ ನೋಡೋಣ ಒಂದು ಕಡೆ ಅಂತಂದ್ಬಿಟ್ಟು ಹಾಸ್ಟೆಲ್ ನಿಯರೆಸ್ಟ್ ಇರೋ ಪ್ಲೇಸಿಗೆ ಬಂದಿದ್ದೀನಿ. ರಿಷಿಕೇಶಲ್ಲಿ ನಿಮ್ಗೆ ಹೆಜ್ಜೆಗೆ ಬಂದೊಂದು ಟೆಂಪಲ್ಗಳು ಸಿಗುತ್ತೆ. ಇಲ್ಲಿ ತುಂಬ ಫೇಮಸ್ ಟೆಂಪಲ್ ಅಂದರೆ ತ್ರಯಂಬಕೇಶ್ವರ ಟೆಂಪಲ್ ಅಂತ. ಮೋಸ್ಟ್ಲಿ ನಿಮಗೆ ಶಿವನ್ ಟೆಂಪಲ್ಗಳು ಜಾಸ್ತಿ ಸಿಗುತ್ತೆ ಇಲ್ಲಿ. ಅದು ಬಿಟ್ಟರೆ ನಿಮ್ಗೆ ಶಿವನ್ ಟೆಂಪಲ್ ಒಳಗಡೆ ನಿಮ್ಗೆ ಎಲ್ಲ ಥರ ದೇವರುಗಳು ಸಿಗ್ತಾರೆ. ಆಮೇಲೆ ನಾವು ಸೌತ್ ಇಂಡಿಯಾದಲ್ಲಿ ಯೂಸ್ ಮಾಡೋದು ರೆಡ್ ಕಲರ್ ಕುಂಕುಮ, ಇವರು ಆರೆಂಜ್ ಕಲರ್ ಕುಂಕುಮ ಯೂಸ್ ಮಾಡ್ತಾರೆ. ನೀವು ಆಂಜನೇಯ ಟೆಂಪಲ್ಗೆಲ್ಲ ಹೋದಾಗ ನಿಮ್ಗೆ ಆರೆಂಜ್ ಕಲರ್ ಕೊಡ್ತಾರಲ್ಲ, ಆ ಥರ ಕುಂಕುಮನೇ ಇಲ್ಲೆಲ್ಲ ಥರ ದೇವ್ರ ಟೆಂಪಲಲ್ಲೂ ಸಿಗುತ್ತೆ. ನೀವೇನು ಅಲ್ಲಿ ನೋಡ್ತಿರಲ್ಲ ಅದೇ ತ್ರಯಂಬಕೇಶ್ವರ ಟೆಂಪಲ್. ಸೊ ಮಾರ್ನಿಂಗ್ ರಿಷಿಕೇಶಲ್ಲಿ ಗಂಗಾ ನದಿ ತೀರದಲ್ಲಿ ಸ್ಪೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಮಾಡಬೇಕು ವರ್ಕ್ ಇವತ್ತು. ಸೊ ಇವತ್ತು ನನ್ನ ಫಸ್ಟ್ ಡೇ ಇನ್ ರಿಷಿಕೇಶ್. ಅಂದರೆ ಕಂಪ್ಲೀಟ್ ಡೇನೇ ಬಂದಿದ್ರು. ಇವತ್ತು ನನಗೆ ಫುಲ್ ಡೇ ಅಂದರೆ ಇವತ್ತೇ. ಸೊ ನಾನು ಹೋಗಿ ವರ್ಕ್ ಮಾಡೋಕ್ಕೆ ಒಂದು ಕೆಫೆನ ಚೂಸ್ ಮಾಡ್ಕೊಂಡು ಹೋದೆ. ಸೊ ಇಲ್ಲೆಲ್ಲ ಟ್ರಾವೆಲರ್ಸು ಇಲ್ಲಿ ರಿಷಿಕೇಶು ಮೋಸ್ಟ್ಲಿ ಯೋಗ ಕಲಿಯೋಕ್ಕೆಲ್ಲ ಬರ್ತಾರೆ. ಸೊ ಅವರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇದು ಕೋವರ್ಕಿಂಗ್ ಸ್ಪೇಸ್. ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡಿ ಈವ್ನಿಂಗ್ ತನಕ ಇಲ್ಲೇ ಇದ್ದು ವರ್ಕೆಲ್ಲ ಮುಗಿಸಿ ಲಾಗೌಟ್ ಆದಮೇಲೆ ಸಂಜೆ ಹೋದೆ ನಾನು ಗಂಗಾ ಆರತಿಗೆ. ಇಲ್ಲಿ ಗಂಗಾ ಆರತಿ 3 ಕಡೆ ನಡೆಯುತ್ತೆ. ಒಂದು ಗೀತ್ ಭವನ್ ಘಾಟ್, ಇನ್ನೊಂದು ತ್ರಿವೇಣಿ ಘಾಟ್, ಇನ್ನೊಂದು ಪರಮಾರ್ಥ ನಿಕೇತನ್ ಘಾಟ್. ಇಲ್ಲಿ ತುಂಬ ಫೇಮಸ್ ಗಂಗಾ ಆರತಿ ನಡೆಯುತ್ತೆ. ನಿನ್ನೆ 2 ಘಾಟ್ಗೆ ಹೋಗ್ಬಿಟ್ಟು ಗಂಗಾ ಆರತಿ ನೋಡಿದ್ದೆ. ಇವತ್ತು ಇನ್ನೊಂದು ಘಾಟ್ಗೆ ಹೋಗಿ ಗಂಗಾ ಆರತಿ ನೋಡೋ ಪ್ಲ್ಯಾನ್ ಇದೆ. ಸೊ ಮಾರ್ನಿಂಗ್ ಎದ್ದು ಲಾಗಿನ್ ಆಗಿಬಿಟ್ಟು ವರ್ಕೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ಒಂದು ಕೆಫೆಗೆ ಬಂದಿದ್ದೆ. ಸೊ ಆಫ್ಟರ್ನೂನ್ ವರ್ಕ್ ಏನಿದೆ ಅದೇ ಕೆಫೆಲ್ಲಿ ಮುಗಿಸೋಣ ಆ್ಯಂಡ್ ರಿಷಿಕೇಶಲ್ಲಿ ಆಗೋ ಬ್ಯೂಟಿಫುಲ್ ಸನ್ಸೆಟ್ನ ವಿಟ್ನೆಸ್ ಮಾಡೋಣ ಅಂತ ಒಂದು ಒಳ್ಳೆ ರಿವರ್ ಸೈಡ್ ಕೆಫೆಗೆ ಹೋಗಿ ಕೂತ್ಕೊಂಡು ಸನ್ಸೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸನ್ಸೆಟ್ ಮುಗಿಸ್ಕೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ ಇನ್ನೊಂದು ಕಡೆ ಗಂಗಾ ಆರತಿಗೆ. ಸೊ ಇವತ್ತು ನಾನು ಬಂದಿರೋದು ತ್ರಿವೇಣಿ ಘಾಟಲ್ಲಿ ನಡೀತಾ ಇರೋವಂಥ ಗಂಗಾ ಆರತಿಗೆ. ಇಲ್ಲಿ ಭಜನೆ ಕೂಡ ನಡೆಯುತ್ತೆ. ಸೊ ಗಂಗಾ ಆರತಿ ಫಸ್ಟ್ ಮುಗಿದ್ಮೇಲೆ ಭಜನೆ ಸುಮಾರತ್ತೆಲ್ಲ ನಡೆಯುತ್ತೆ. ನಾನು ಗಂಗಾ ಆರತಿ ಮುಗಿಸ್ಕೊಂಡು ಭಜನೆನೂ ಮುಗಿಸ್ಕೊಂಡು ಹೋಗೋಣ ಅಂತಬಿಟ್ಟು ಭಜನೆಯಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಆಬ್ವಿಯಸ್ಲಿ ನನಗೆ ಅದೆಲ್ಲ ಸಾಂಗ್ಸ್ ಗೊತ್ತಿಲ್ಲ, ಬಟ್ ಅವ್ರು ಮಾಡ್ತಾಯಿದ್ರು. ನಾನು ರೆಕಾರ್ಡ್ ಮಾಡಿಕೊಂಡು ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮೂಮೆಂಟ್ ಅಷ್ಟೇ. ಭಜನೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರೋಗಿರೋ ದೀಪಗಳನ್ನು ಇನ್ನೊಂದ್ಸಲ ಹಚ್ಚಿಬಿಟ್ಟು ಗಂಗೆಯಲ್ಲಿ ಒಂದು ದೀಪನ ಬಿಟ್ಟು ತ್ರಿವೇಣಿ ಘಾಟಲ್ಲಿ ಒಂದು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡಿ ನಾನಿವಾಗ ಹೋಗ್ತಾ ಇದ್ದೀನಿ ವಾಪಸ್ ನಮ್ಮ ಹಾಸ್ಟೆಲ್ಗೆ.
ರಿಷಿಕೇಶಲ್ಲಿ ಒಂದು ಫೇಮಸ್ ಚಾಯ್ ಸುಟ್ಟಾ ಬಾರ್ ಅಂತ ಇದೆ. ಇದು ಇಲ್ಲಿ ಫೇಮಸ್ ಕಾಫಿ ಮತ್ತು ಚಾಯ್ಗೆ. ಸೊ ನೈಟ್ ಆದರೂ ಪರವಾಗಿಲ್ಲ ಕಾಫಿ ಕುಡ್ಕೊಳ್ಳೋಣ ಅಂತ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕುಡ್ಕೊಂಡು ಡಿನ್ನರ್ಗಂತ ಹೋದೆ. ಅಲ್ಲಿ ಮ್ಯೂಸಿಕಲ್ ನೈಟ್ ಇತ್ತು. ಸೊ ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ನನ್ನ ಡಿನ್ನರ್ನ ಮುಗಿಸಿ ನಾನು ಇವಾಗ ಹಾಸ್ಟೆಲ್ಗೆ ಹೋಗ್ಬೇಕು. ನಾಳೆ ನಾನು ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಔಟ್ ಆಫ್ ದ ಸಿಟಿ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಚಿಕ್ಕಪುಟ್ಟ ಶಾಪಿಂಗ್ ಮಾಡೋದಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು 2 ಚಿಕ್ಕ ಚಿಕ್ಕ ನಾಯಿ ಮರಿಗಳು ಸಿಕ್ಕಿತ್ತು. ಅದೆರಡು ಹತ್ರ ಮಾತಾಡಿಸ್ಕೊಂಡು ಒಂದು ಒಳ್ಳೆ ಫೈರ್ ಕ್ಯಾಂಪ್ ಮೂಲಕ ನಾನು ಇವತ್ತಿನ ಪ್ರೊಡಕ್ಟಿವ್ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಹಾಸ್ಟೆಲಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು. ತುಂಬ ಚಳಿ ಇರುತ್ತೆ ರಿಷಿಕೇಶಲ್ಲಿ, ಅದು ಡಿಸೆಂಬರ್ ಟೈಮಲ್ಲಂತೂ. ಸೊ ಅದನ್ನು ಮುಗಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಮಾರ್ನಿಂಗ್ ಎದ್ದು ಬಸ್ ತೊಗೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಓಕೆ, ನನಗೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ, ಬಟ್ ನನಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ. ನಾನು ಹೋಗ್ತಾ ಇರೋದು ಚಮೋಲಿ ಅಂತ. ಇದು ಉತ್ತರಾಖಂಡಲ್ಲಿರೋ ಒಂದು ಡಿಸ್ಟಿಕ್ಕು. ಸೊ ಇದನ್ನು ಏನ್ಷಿಯಂಟ್ ಟೈಮಲ್ಲಿ ಕೇದಾರ್ಖಂಡ್ ಅಂತಲೂ ಕರಿತಾ ಇದ್ರು. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತಾ ಇರಿ. ನಾಳೆ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಹೋಗ್ಬಿಟ್ಟು ಫೈನಲಿ ರೀಚ್ ಆಗಿದ್ದೀನಿ ನಾನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಸೊ ನಾಳೆ ಬ್ಲಾಗ್ ತುಂಬ ಫನ್ ಆಗಿರುತ್ತೆ. ಕೀಪ್ ವೇಟಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.